ನನಗೆ ಮೋಸ ಮಾಡೋರೆ ಅಲ್ವಾ ಈ ತೇಜನನು ಮಮತಿ. ಇವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಊರಾಗೆಲ್ಲ ಇವ್ರ ಮಾನ ಮರ್ಯಾದಿನೆಲ್ಲ ಮೂರು ಕಾಸು ಕರಾಜಾಕ್ ಹೋಗ್ಬೇಕು. ನನ್ನೇ ಹಿಡ್ಕೊಂಡು ಒಂದು ಗಂಡು ಹುಡ್ಗ ಅಂತ ನೋಡ್ತಿದ್ದಂಗೆ ನನ್ನೇನೆ ಹಿಡ್ಕೊಂಡು ಚೆನ್ನಾಗಿ ಬಾರ್ಸಾಕ್ಬಿಟ್ರಲ್ವಾ. ಹಾಂ, ಇಷ್ಟೆಲ್ಲ ಮಾಡವ್ರೆ ಅಂತಂದಮೇಲೆ ನಾನು ಯಾಕೆ ಸುಮ್ಮನೆ ಇರಬೇಕು? ಇವ್ರ ಮಾನ ಮರ್ಯಾದಿನ ಇದೇ ನಮ್ಮೂರ. ಇವಳು ಮಾನ ಮರ್ಯಾದಿನ ಊರು ತುಂಬ ಹರಾಜಾಕ್ ಹೊರಟೋಗ್ಬಿಟ್ಟೆ ಅಂತಂದರೆ ಹ್ಞೂ ಅಷ್ಟೇನೆ. ಹ್ಞೂ, ಹೆಂಗಾದರೂ ಮಾಡಿ ಹಾಂ ಮಾಡ್ತೀನಿ. ಇವ್ರ ಮಾನ ಮರ್ಯಾದಿನ ಕಳಿತೀನಿ ನಾನು, ಬಿಡಲ್ಲ. ಹ್ಞೂ, ನೋಡ್ತಾ ಇರು. ಹಾಂ, ಹೆಂಗೆ ಮಾನ ಮರ್ಯಾದೆ ಕಳಿಯೋದು ಇವ್ರದ್ದು? ಏನಂತ ಹೇಳ್ಕೊಳ್ಳಿ ಮಾನ ಮರ್ಯಾದಿನ? ಲೇ ತೇಜ, ನನಗೆ ಮೋಸ ಮಾಡ್ತೀಯಾ? ಇನ್ನು ನಿನ್ನಂತೂ ಇಡೀ ಪ್ರಪಂಚದಾಗಿರೋರು ಯಾರೂ ಮದುವೆನೇ ಆಗಬಾರ್ದು ಹಂಗೆ ಮಾಡ್ತೀನಿ, ನೋಡ್ತಾ ಇರು. ಕಂತ್ರಿ, ನನಗೆ ಮೋಸ ಮಾಡಿಬಿಟ್ಟೆ ಅಲ್ವಾ? ಲಿಪ್ಸ್ಟಿಕ್ ಬೇಕಿತ್ತು ನನಗೆ, ಸೆಂಟ್ ಬೇಕಿತ್ತು ನನಗೆ, ಡ್ರೆಸ್ ಬೇಕಿತ್ತು ಬೇಬಿ ನನಗೆ ಅಂತ ನನ್ನ ಹತ್ರನೇ 1000 ರೂಪಾಯಿ ಕಿತ್ಕೊಂಡು ನನಗೇನೆ ಮೋಸ ಮಾಡಿಬಿಟ್ಟೆ ಅಲ್ವಾ? ಅಯ್ಯೋ, ನಂಬೇಡಿ. ಅಯ್ಯೋ, ನನ್ಗೆ ಅನ್ಯಾಯ ಮಾಡಿಬಿಟ್ರು. ಈ ತೇಜನು ಮಮತನು ಇಬ್ರು ಸೇರ್ಕೊಂಡು ನನಗೆ ಮೋಸ ಮಾಡಿಬಿಟ್ರು. ನನಗೆ ಅನ್ಯಾಯ ಮಾಡಿಬಿಟ್ರು. ಈ ಥರ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಹತ್ರ ಲಕ್ಷ ದುಡ್ಡು ಕಿತ್ಬಿಟ್ಟು ಮೋಸ ಮಾಡಿಬಿಟ್ರು. ಮದುವೆ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಮೋಸ ಮಾಡ್ತಾವ್ರೆ. ಈ ಮಮತನು ಅವರಮ್ಮ ಸರಿ ಇಲ್ಲ. ಇಬ್ರು ದೊಡ್ಡ ಫ್ರಾಡು, ಎಲ್ಲ ಮೋಸ ಮಾಡ್ತಾವ್ರೆ ನನಗೆ. ಅಯ್ಯೋ ಮೋಸ. ಈ ಊರಾಗ ಇರೋರು ಯಾರು ನನ್ನ ಥರ ಮೋಸ ಹೋಗ್ಬೇಡಿ. ಅಯ್ಯೋ, ಏನಪ್ಪ ಹೇಳ್ತಾ ಇದ್ಯಾ? ಮಮತನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ? ಚೀನಾ ಹುಡುಗ ಅಲ್ವಾ ನೀನು? ಹೌದು ಅಜ್ಜಿ, ನನ್ನ ಚೀನಾ ಹುಡುಗನೇನೆ. ಆದರೆ ನನ್ನ ಹತ್ರ ಎಲ್ಲ ಚೆನ್ನಾಗಿ ದುಡ್ಡು ಇಸ್ಕೊಂಡು, ನನ್ನ ಹತ್ರ ಎಲ್ಲ ಚೆನ್ನಾಗಿ ದುಡ್ಡು ಕಿತ್ಕೊಂಡು ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳಿ ಇವಾಗ ನೋಡಿದ್ರೆ ಎಲ್ಲ ಮೋಸ ಮಾಡಿಬಿಟ್ರು. ಅವರು ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಈ ಕೆಲಸ ಮಾಡ್ತಿಲ್ಲ. ದುಡ್ಡುಗೋಸ್ಕರನೇ ಈ ಥರ ಮೋಸ ಮಾಡ್ತಿರೋದು ಅವರು. ಅಮ್ಮ ಮಗಳು ಇಬ್ಬರು ಸರಿಯಿಲ್ಲ. ಅಮ್ಮ ಮಗಳು ಇಬ್ರು ದೊಡ್ಡ ಕಂತ್ರಿಗಳವ್ರು ಇಬ್ರು. ಅವರು ಸರಿಯಿಲ್ಲ. ಬರೀ ದುಡ್ಡಿಗೋಸ್ಕರನೇ ಈ ಥರ ಮಾಡ್ತಾವ್ರೆ. ನಾನೇ ಎಲ್ಲ ಎಷ್ಟೊಂದು ಜನ ಹುಡುಗರ್ಗೆ ಹಿಂಗೇನೆ ಮೋಸ ಮಾಡವ್ರೆ. ಅದ್ರಾಗ ನಾನು ಒಬ್ಬ ಅಮಾಯಕ. ನನ್ ಗೊತ್ತಾ, ನಾನು ಎಂತ ಅಮಾಯಕ ಗೊತ್ತಾ? ನಂಬಿಟ್ಟೆ. ನಾನು ಚೀನಾ ಹುಡುಗಾದ್ರೂ ಕನ್ನಡ ಕಲಿತು ಚೆನ್ನಾಗಿ ಮಾತಾಡಿ ಎಲ್ಲನೂ ಚೆನ್ನಾಗಿ ಅವಳಿಗೋಸ್ಕರ ಪ್ರಾಕ್ಟೀಸ್ ಮಾಡಿದ್ದೆ. ಆದರೆ ಒಂದೇ ಸಲ ಎಲ್ಲನೂ ಮೋಸ ಮಾಡಿಬಿಟ್ಲು ನನಗಂತೂ. ಹೀಗೆ ನೋಡಿದ್ರೆ ನನ್ನ ಮದುವೆನೇ ಆಗಲ್ಲ, ನಾನು ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪೂರ್ತಿ ಅಂದರೆ ಪೂರ್ತಿ ಮೋಸ ಮಾಡಿಬಿಟ್ಲು. ಅಯ್ಯೋ ದೇವ್ರೆ, ಈ ಮಮತಂಗು ಮಗಳಿಗೂ ಏನ್ ತಲೆಗಿಲೆ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಇಂಥ ಕೆಲಸನ ಮಾಡೋದು ನನ್ನ ಕೈಲಂತೂ ನಂಬಕ್ಕೇನೆ ಆಗ್ತಾ ಇಲ್ಲ. ಇಷ್ಟೊಂದೆಲ್ಲ ಕೆಲಸ ಮಾಡೋರ ಕಂತ್ರಿ ಕೆಲಸನ? ನಿಜ ಹೇಳ್ತಿದ್ಯೇನಪ್ಪ ನೀನು? ಊರಾಗಿರೋರು ಯಾರು ನಂಬೇಡ್ರಿ ಅವ್ರನ್ನ. ಊರಾಗಿರೋರು ಒಬ್ರು ನಂಬೇಡ್ರಿ. ಅವ್ರನ್ನೇನ ನಂಬುದ್ರೆಲ್ಲ ದುಡ್ಡು ಎತ್ಕೊಂಡು ಹೊಲ್ಟೋಗೋ ಪ್ಲಾನ್ ಮಾಡವ್ರೆ. ಅವ್ರನ್ನ ಮಾತ್ರ ನಂಬೇಡ್ರಿ. ಅವ್ರು ದೊಡ್ಡ ಫ್ರಾಡುಗಳವರು. ದೊಡ್ಡದು ಅಂದರೆ ದೊಡ್ಡ ಫ್ರಾಡ್ಸ್ ಅವರು. ನಂಬಕ್ಕೇನೆ ಹೋಗ್ಬೇಡ್ರಿ. ನಾನು ಮೋಸ ಹೋಗ್ಬಿಟ್ಟಿದ್ದೀನಿ. ಹಂಗಂತ ಹಳ್ಳಿನವ್ರು ಯಾರು ಮೋಸ ಹೋಗ್ಬಾರ್ದು. ಅವ್ರನ್ನ ನಂಬಿಸ್ಬಿಟ್ಟು ಎಲ್ಲರೂ ಕತ್ಕುಯ್ತಾರಲ್ಲ ಅಂಥ ಜನ ಅವರು. ನಂಬೇಡಿ ಅಜ್ಜಿ, ನಂಬೇಡಿ. ಊರು ತುಂಬ ಹೇಳ್ಕೊಂಬಿಟ್ಟು ಬನ್ನಿ. ನಂಬೇಡಿ ಅವ್ರನ್ನ. ನನ್ನ ಲಕ್ಷ ದುಡ್ಡು ಕಿತ್ಬಿಟ್ಟವ್ರೆ. ಅಯ್ಯೋ ಭಗವಂತನೇ, ಯಪ್ಪ ದಿಟ್ವೆ. ಇಂಥ ಕ್ಯಾಮೆ ಮಾಡಕ್ಕೆ ಅವಳು ಮಾನ ಮರುವುದಿಲ್ಲ. ಮನ್ಸು ಹೆಂಗ್ ಬಂತು ಇಂಥ ಕ್ಯಾಮೆ ಮಾಡಕ್ಕೆ? ಮೂರು ಬುಟ್ಟೊಳಗೆ ಹಳ್ಜಲ್ ಮುಕ್ಕಿಷ್ಟು ಬೆಂಕಿ ಹಾಕ. ಇಂಥ ಕ್ಯಾಮೆ ಮಾಡಕ್ಕೆ ನಾಚಿಕೆ ಆಗ್ಬೇಕು. ಪಾಪ ಇರೋ ಗಂಡುಂಗೆ ಡೈವರ್ಸ್ ಕೊಟ್ಬಿಟ್ಟು ಇಂಥ ಕೆಲಸನ ಮಾಡೋದು. ಯಪ್ಪ ದೇವ್ರೆ, ನೀನು ಹೆಂಗೋ ಬಚಾವಾದೆ ಬಿಡಪ್ಪೋ. ಇಲ್ಲ ಅಂತ ಹೇಳಿದ್ರೆ ನೀನು ಹಾಳಾಗೋಯ್ತಿದ್ದೆ. ಹೆಂಗೋ ನೀನು ಬಚಾವಾದೆ, ಖುಷಿ ಪಡು. ಬಚಾವಾದ್ನಲ್ಲಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂತ ಹೇಳಿದ್ರೆ ನೀನು ಹಾಳಾಗೇನೇ ಹೋಯ್ತಿದ್ದು. ನಿನ್ನ ಇದಕ್ಕೆ ಖುಷಿ ಪಡ್ಬೇಕು ಇವಾಗ, ಬಚಾವಾದ್ನಲ್ಲ ಅಂತ ಹೇಳ್ಬಿಟ್ಟು. ಹೌದು ಅಜ್ಜಿ, ಆದರೆ ನನ್ಗಾಗೈತಲ್ಲ ಅನ್ಯಾಯ. ಇಡೀ ಊರಾಗ ಯಾರಿಗೂ ಆಗ್ಬಾರ್ದು ಅಂತಾನೇ ಅನ್ಕೊಂಡಿದ್ದೀನಿ ನಾನಂತೂ. ಇಡೀ ಊರಾಗ ಯಾರಿಗೂ ಆಗ್ಬಾರ್ದು. ನನಗೆ ತುಂಬ ಅನ್ಯಾಯ ಆಗೋಗ್ಬಿಟ್ಟೈತೆ. ಇನ್ನು ಯಾರಿಗೂ ಈ ಅನ್ಯಾಯ ಆಗಕ್ಕೆ ನಾನು ಬಿಡಲ್ಲ. ನೋಡ್ತಾ ಇರಿ, ಈ ಅನ್ಯಾಯ ಯಾರಿಗೂ ಆಗ್ಬಾರ್ದು ಅಂದರೆ ಆಗ್ಬಾರ್ದು ಅಷ್ಟೇನೆ. ನಾನು ಎಲ್ರಿಗೂ ಹೇಳ್ಕೊಂಬರ್ತೀನಿ, ನೀವು ಎಲ್ರಿಗೂ ಹೇಳ್ಕೊಂಡು ಬನ್ನಿ. ನೋಡ್ದೇನೆ ಆ ಕಳ್ಬಡ್ಡಿ ಮಾಡಿರೋ ಕೆಲ್ಸವಾ? ಯಪ್ಪ ಯಪ್ಪ ಯಪ್ಪ, ಇನ್ನು 7 ಜನದ ಮನೆ ಹಾಳು ಮಾಡ್ಬೇಕು ಅಂತ ನಿರ್ಧಾರ ಮಾಡವಳೆ ಅಂತ ನನ್ಗನ್ನಿಸ್ತದೆ. ಬುಟ್ಟಾಕು ಎಲ್ಲ ಇನ್ನು ಹಾಳ್ಗೆಡೋಗ್ಬಿಟ್ಟು ಹಾಳು ಮಾಡೋ ಗಂಟೆ ಇವಳಿಗೆ ಸಮಾಧಾನ ಇಲ್ಲ ಅನ್ನಿಸ್ತದೆ. ಇನ್ನೆಷ್ಟು ಮನೆ ಹಾಳು ಮಾಡ್ಬೇಕು ಈ ಮಮತಿನೂ ಮಗಳು ಅಲ್ವೇ? ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ನಂಗೂ ನಂಬಕಾಯ್ತಿಲ್ಲ ಕಣಮ್ಮ. ಕಟ್ಕೊಂಡಿರೋ ಗಂಡ ಹೆಂಗೋನು ಇವಾಗ ಇನ್ನೊಬ್ಳನ್ ಕಟ್ಕೊಂಡು ನೆಮ್ಮದಿಯಾಗವ್ನಿ. ಇವನ್ ಬಂದಿರೋ ದೊಡ್ಡ ರೋಗ ದೊಡ್ಡಪ್ಪತ್ತು ಅಂತ ಹೇಳ್ಬಿಟ್ಟು ಅಯ್ಯೋ ನನಗಂತೂ ನೆನ್ಸ್ಕೊಂಡ್ರೆ ಮುಯ್ಯೆಲ್ಲ ಉರ್ದೋಯ್ತದ ನನಗಂತೂ. ಇವನ್ ಬಂದಿರೋ ದೊಡ್ಡಪ್ಪತ್ತು ಅಂತ ಹೇಳ್ಬಿಟ್ಟು ಮಾನ ಮರ್ಯಾದೆ ಬಿಟ್ಟರು, ಬಿಟ್ಟರು ಊರಿಗೆ ದೊಡ್ಡರಂತೆ ಬಾ. ಏನ್ ಮಾಡಕಾಯ್ತದೆ? ಥೂ. ಚನಕ, ಓ ಚನಕ,
ಇರು ಬಂದೆ ಇರಕ್ಕ ಆಯಮ್ಮಂಗು ಹೇಳ್ತೀನಿ ಯಾಕಂದ್ರೆ ಅವಾಗೂ ತೂರಾಡ್ತಿತ್ತಾಳೆ ಹೋಗೋಗಿ ಆಮೇಕಿನ್ ನಾಮಾಗಿ ಹಾಕಿಸ್ಕೊಂಡವಳು ಯಾಕೆ ಬೇಕಲ್ವೇ ಏಳು ನನ್ನ ಸಾಸ್ಗೂ ಮೊದ್ಲು ಹೇಳ್ತೀನಿ ಈಗೆಲ್ಲ ದುಡ್ಡು ಹೊಡಿಯಕ್ಕೆ ಶುರು ಮಾಡ್ಕೊಂಡವ್ರಂತೆ ಅಂತ ಹೇಳ್ಬಿಟ್ಟು ಕಳ್ಬಡ್ಡಿಗಳು. ಫುಲ್ ಅನ್ಯಾಯ ಅಣ್ಣ. ನನಗಂತೂ ಎಷ್ಟು ಅನ್ಯಾಯ ಮಾಡ್ಬಿಟ್ಟವ್ರೆ ಅಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ. ಅಲ್ಲ ಇಂಥ ಮನೆಯಾಳ ಕೆಲಸ ಮಾಡಕ್ ಯಾಕೆ ನಿಂತ್ಕೊಂಡ್ಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಹಾ. ಅಯ್ಯೋ ದೇವ್ರೆ, ಇಂಥ ಮನೆಯಾಳ ಕೆಲ್ಸಕ್ಕೆ ನಿಂತ್ಕೋಬೋದೆ ಹೇಳು. ಹೋಗ್ಲಿ ಪಂಚಾಯತಿ ಗಿಂಚಾಯತಿ ಕಲಾಕ್ಸಪ್ಪ, ಪಂಚಾಯತಿ ಕಲಾಕ್ಸ್ಬಿಟ್ಟು ಹಿಂಗ್ ಮೋಸ ಮಾಡವ್ರೆ ಅಂತ ಹೇಳ್ಬಿಟ್ಟು ಹೇಳು. ಹಿಂಗ್ ಮೋಸ ಮಾಡವ್ರೆ ಅಂತ ಹೇಳಿದ್ರೆ ಪಂಚಾಯತಿನ ಉತ್ತರ ಕೊಡ್ತಾರೆ. ಊರಲ್ವಾ ಇದ್ದೂರಲ್ವಾ, ನೀನ್ ಬೇರೆ ದೇಶದನು ಅಂತೀಯ. ಇದ್ದೂರವ್ರು ಹೆಂಗೋನು ನಿಂಗೆ ಹೆಂಗೋ ಇದು ಮಾಡ್ಬಿಟ್ಟು ನ್ಯಾಯ ಮಾಡ್ಬಿಟ್ಟು ನಿನ್ ದುಡ್ಡನ್ನ ವಾಪಸ್ ಇಸ್ಕೊಂಡು ಕೊಡ್ತಾರೆ. ನಾನೇನಾದ್ರೂ ಹಂಗೆ ಹೇಳಕ್ ಹೋದ್ರೆ ಅವರು ಬೇರೆ ತರ ಮಾಡ್ಬಿಟ್ಟು ಆಮೇಲೆ ನಾನು ಚೀನಾ ದೇಶಕ್ಕೆ ಹೋಗ್ಬಾರ್ದು ಅಷ್ಟು ಮೋಸ ಮಾಡ್ಬಿಡ್ತಾರೆ ನನಗೆ. ನಿಮಗೆ ಗೊತ್ತಿಲ್ಲ, ನಮ್ಮ ದೇಶಕ್ಕೆ ಹೋಗ್ಬಿಡ್ಬೇಕು ಅಂತಂದ್ರೆ ಇವ್ರು ಹೆಂಗನ ಮಾಡ್ಕೊಂಡು ಸಾಯ್ಲಿ ಅಂತ ಬಿಟ್ಬಿಡ್ಬೇಕು. ಇಲ್ಲಾಂದ್ರೆ ನಾನು ಚೀನಾ ದೇಶಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಇಲ್ಲೇ ಇರಬೇಕಾಗುತ್ತೆ. ಹಬ್ಬ. ಆದರೆ ನೀವು ಯಾರು ನಂಬಕ್ಕೆ ಹೋಗ್ಬೇಡಿ. ಯಾರು ಇನ್ನು ಹುಡುಗಿನ ಮದುವೆ ಮಾಡ್ಕೋಬಾರ್ದು. ಮದುವೆ ಮಾಡ್ಕೊಂಡಷ್ಟು ಮೋಸ ಮೋಸ ಮೋಸ, ದುಡ್ಡು ಕಿತ್ಕೊಳ್ಳೋಕ್ಕೋಸ್ಕರ ಮೋಸ ಅವರು. ಯಪ್ಪ 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 ಯಪ್ಪ, ಈ ಹೆಂಗಸ್ರುಗಳು ಈಗ ದುಡ್ಗೋಸ್ಕರ ಎಂತೆಂಥವು ಕಿಳಿದವ್ರೆ ಅಂತ ಹೇಳಿದ್ರೆ ಅಯ್ಯಯ್ಯಪ್ಪ, ಇಂಥ ಕೆಲ್ಸಕ್ಕೂ ಇಳಿದ್ಬಿಟ್ಟವ್ರೆ ಅಂತ ನಂಗೆ ಗೊತ್ತಿರಲಿಲ್ಲ ತಗ. ಎಂಥ ಕೊಂತ್ರಿ ಕೆಲ್ಸಕ್ಕೆಲ್ಲ ಇಳಿದ್ಬಿಟ್ಟವ್ರು ನೋಡು. ನನಗೆ ನಂಬಕ್ಕೆ ಏನೇ ಆಯ್ತಿಲ್ಲ, ಹಿಂಗೆಲ್ಲ ಕೊಂತ್ರಿ ಕೆಲ್ಸಕ್ಕೆಲ್ಲ ಇಳಿದ್ಬಿಟ್ಟವ್ರಲ್ಲ ಅಂತ ಹೇಳ್ಬಿಟ್ಟು. ಯಪ್ಪ ನಾಚಿಕೆ ಆಗ್ಬೇಕು ಅವ್ರಿಗಂತೂ. ಅಲ್ಲ ಪಾಪ ಈ ಬ್ಯಾರೆ ದೇಶದವ್ರು ನಿಮ್ಮನ್ನು ಮೋಸ ಮಾಡಕ್ಕೆ ನಿಂತ್ಬಿಟ್ಟವ್ರಲ್ಲ. ಏ ಬುಡಪ್ಪ, ಪಂಚಾಯತಿನೂ ಕಲಾಕ್ಸಲ್ಲ ಅಂತೀಯ. ಮತ್ತೆ ಇನ್ನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಇನ್ನೇನು ಮಾಡೋಕ್ಕಾಗಲ್ಲ, ಸುಮ್ಮನೆ ಹೋಗ್ಬೇಕಷ್ಟೇ. ದಿನ್ನೇ ಬಡದ್ ಕಳ್ಸವ್ರೆ ಅಂತ ಹೇಳಿದ್ರೆ ಇನ್ನೇನು ತಾನೇ ಮಾಡೋಕ್ಕಾಗ್ತದೆ? ಯಪ್ಪ ಯಪ್ಪ ಯಪ್ಪ, ಭಾಳ ಡೇಂಜರ್ ಹೆಂಗುಸ್ರುಗಳು ಅವರೆಲ್ಲನೂ. ಹುಷಾರಾಗಿ ಹೋಗು. ಒಂದು 4-5 ಜನ ಅವರೇ ನಮ್ಮ ಒಳ್ಳಿನಾಗೆ 3 ಬುಟ್ಟು ನಿಂತವ್ರೆ. ಯಾವ ಗಂಡಸ್ರುಗಳಿಗೂ ಎದ್ರುಕೊಳಕ್ಕಿಲ್ಲ ಅವರು. ಅಂತ ಬೊಡೆತದವು. ಛೇ, ಈ ಥರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರನ್ನ ಯಾರು ನಂಬೇಡಿ. ಅವ್ರನ್ನ ಯಾರಾದರೂ ಇನ್ನೊಬ್ರನ್ನ ಆ ತೇಜನ್ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಏನಾದರೂ ಹೋದ್ರೆ ಎಲ್ಲರೂ ಹೇಳ್ಬಿಡಿ ಹಿಂಗೆಲ್ಲ ಮೋಸ ಮಾಡಿದ್ರಂತೆ ಅಂತ. ನಂತರ ಇನ್ನೊಂದು ಹುಡುಗನೂ ಮೋಸ ಹೋಗ್ಬಾರ್ದು, ಅದೇನೇ ನನ್ನ ಆಸೆ. ಸರಿ ಕಣಪ್ಪ, ಆಯಿತು. ಸರಿ ಆಯಿತು. ನೋಡೋಣ, ಇಂಥವ್ರಿಂದ ನಮ್ಮ ಒಳ್ಳಿನಾಗೆ ಇರೋರ್ಗೆಲ್ಲ ಕೆಟ್ಟ ಹೆಸರು. ಅಲ್ಲ ಮೊಯ್ ಬಾಕ್ಸ್ ದುಡಿಯೋಕೆ ಇವು ಕಿರಣನ ದಾಡು ಯಾಕಿಂತ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೊಯ್ ಬಾಕ್ಸ್ ದುಡಿಯೋದು ಬಿಟ್ಬಿಟ್ಟು ಲೆಕ್ಕ ಹಾಕು ಹೆಂಗ್ ಮಾಡ್ತಾರೆ, ಎಂಥ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೊಯ್ ಬಾಕ್ಸ್ ದುಡಿಯೋಕ್ಕಿಲ್ಲ, ಎಂಥದನ್ನೂ ಇಲ್ಲ. ಈಗ ಇಂಥ ಕೊಂತ್ರಿ ಕೆಲಸ ಮಾಡು ಅಂತಂದ್ರೆ ಇಂಥ ಕೊಂತ್ರಿ ಕೆಲಸ ಮಾಡೋದ್ರಾಗ ಮಾತ್ರ ಎತ್ತಿದ ಕೈ. ಈಗ ನೋಡು, ಅವರಿಂದ ಒಳ್ಳೆ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅಲ್ಲ ಕೊಟ್ಕೊಂಡಿರೋ ಗಂಡನ ಜೊತೆ ಅಮ್ಮನೂ ನೆಟ್ಗಿಲ್ಲ, ಇವಳು ನೆಟ್ಗಿಲ್ಲ, ಇಬ್ರು ಹಿಂಗೇನೆನಿಯ. ಯಪ್ಪ ದೇವ್ರೇ. ಅಣ್ಣ ಸುಮ್ಮನೆ ಗಾದೆ ಮಾತು ಹೇಳ್ತಾರ. ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಹೇಳ್ಬಿಟ್ಟು ಅಮ್ಮನ ದಾರಿನ ಹಿಡಿದವಳು ಅನ್ನಿಸ್ತತ್ತಾಗ ಮಗಳು. ಇನ್ನೇನು ಮಾಡ್ಕೊಂಡವ್ರು ಹೇಳು. ಅಮ್ಮ ಏನು ಮಾಡಿದ್ರೆ ಅದನ್ನೇನಿಯ ಮಾಡತ್ತಾನೆ. ಅಮ್ಮನ ದಾರಿ ಹಿಡ್ಕೊಂಡು ಓಡಾಡ್ಕೊಂಡಿರೋದೇನಿಯ. ಯಪ್ಪ ಯಪ್ಪ ಯಪ್ಪ, ಬೋಡೆತದವು ಇವಂತೂ ಸರಿ ಇಲ್ಲ. ಅಣ್ಣ ಹುಷಾರಾಗಿರ್ಬೇಕು ನಾವಂತೂ ಇಂಥವ್ರ ಕೈಯಿಂದ. ಯಪ್ಪ ಯಪ್ಪ, ಯಾರನ್ನ ಮದುವೆ ಮಾಡ್ಕೊಳಕ್ ಬರ್ಲಿ ಅವತ್ತು ಉತ್ತರ ಕೊಡ್ತೀನಿ ನಾನು. ಈಗಿನ ಕಾಲದ ಹೆಂಗಸ್ರುಗಳಿಗೆ ಆಟ ಮಾಡ್ಕೊಂಡ್ಬಿಟ್ಟವ್ರೆ. ಹಿಂದಿನ ಕಾಲದಾಗ ಗಂಡಸ್ರು ಆಟ ಮಾಡ್ಕೊಂಡಿದ್ರಲ್ಲ, 4 ಮದುವೆ ಮಾಡ್ಕೊಳ್ಳೋದನ್ನ ಈಗಿನ ಕಾಲದಾಗ ಹೆಂಗಸ್ರುಗಳು ಆಟ ಮಾಡ್ಕೊಂಡ್ಬಿಟ್ಟವ್ರಿ. 4-5 ಮದುವೆ ಮಾಡ್ಕೊಂಡು ಓಡಾಡೋದನ್ನ. ನಮಗಲ್ಲಿ ಹೆಣ್ಣುಗಳು ಸಿಕ್ತಿಲ್ಲ ಅಂತ ಹೇಳ್ಬಿಟ್ಟು ಈಗಿನ ಕಾಲದಾಗ ಒದ್ದಾಡ್ತಾವ ನಮ್ಮ ಮೈಕ್ಳು. ಈ ಹೆಂಗಸ್ರು ನೋಡು ಬುಟ್ಟಾಕಣ ನಮ್ಗಿನ್ ಯಾಕೆ. ಅಷ್ಟೇ. ಯಪ್ಪ ಯಪ್ಪ ಯಪ್ಪ, ನೀನು ಹೇಳಿದ್ ಕೇಳಿ ನಂಗೇನೆ ಒಂಥರ ಬೇಜಾರಾಯ್ತದೆ. ಆ ಕಳ್ಬೊಡ್ಡಿಗಳಿಗೆ ಇನ್ನೇನು ಕೆಲಸ ಅಂತೀನಿ. ಆ ಕಳ್ಬೊಡ್ಡಿಗಳಿಗೆ ಬರೀ ದುಡ್ಡು ಮಾಡ್ಕೊಳ್ಳೋದು, ಕಂಡರ್ನ ಸದೆ ಬಡಿಯೋದು, ಇದೇನೇನಿಯ ಕೆಲಸ. ಇನ್ನೇನು ಕೆಲಸ ಇರ್ತದೆ ಹೇಳು ಇನ್ನು ಕಳ್ಬೊಡ್ಡಿಗಳಿಗೆ? ಇದೇನೇನಿಯ ಕ್ಯಾಮೆ, ಇದೇನೇನಿಯ ಕೆಲಸ. ನನಗಂತೂ ನೆನ್ಸ್ಕೊಂಡ್ರೇನಿಯ ಮೈಯೂರ್ದೈತೈತಿ. ಕಳ್ಮುಂಡರು ಕಳ್ಳಾಟಾಡ್ಬಿಟ್ಟು ದುಡ್ಡು ಮಾಡ್ಕೊಳಕ್ ಮಾಡವ್ರಿ. ಓ ಬುಟ್ಟಪ್ಪ, ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಗೆ? ದೇವರು ಅವ್ರಿಗೆ ಸರಿಯಾಗೇನಿಯ ಬುದ್ಧಿ ಕಲಿಸ್ತಾನೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಆರಾಮಾಗೆ. ಆರಾಮಾಗಿ ಹೋಗು. ಇನ್ನೇನು ಒಳ್ಳೇದಾಯ್ತದ ನಿನ್ಗೂ. ಅಷ್ಟೆಲ್ಲ ಮೋಸ ಮಾಡೋರು ಅವರು ಅಂತಂದ್ರೆ ನಿನಗೆ ದೇವ್ರು ಎಲ್ಲೋ ಅಂತ ಒಳ್ಳೇದು ಮಾಡ್ತಾನೆ. ನೀನು ಶಾನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಸರಿನಾ? ಏನೋ ಅಜ್ಜಿ, ಎಲ್ಲ ನಿಮ್ಮ ಆಶೀರ್ವಾದ ಅಷ್ಟೇನೆ. ನಿಮ್ಮ ಆಶೀರ್ವಾದದಿಂದನೇ ಎಲ್ಲ ನನಗೆ ಸರೋದ್ರೆ ಅಷ್ಟೇ ಸಾಕು. ಹಬ್ಬ, ನನಗಂತೂ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಸದ್ಯ ನಿಮ್ಮ ಹತ್ರ ಎಲ್ಲ ಹೇಳಿದಾಗ ಮನ್ಸಿಗೆ ಸಮಾಧಾನ ಆಯಿತು. ಅಜ್ಜಿ, ಊರಾಗಿರೋರು ಯಾರು ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ. ಮೋಸ ಮಾಡಿಬಿಡ್ತಾರೆ. ತುಂಬ ಅಂದರೆ ತುಂಬ ಮೋಸ ಮಾಡಿಬಿಡ್ತಾರೆ. ಅವ್ರನ್ನ ನಂಬಿದ್ರೆ 3 ನಾಮ ಹಾಕ್ಬಿಡ್ತಾರೆ. ನಿಜವಾಗ್ಲೂ ಅವ್ರನ್ನ ನಂಬಕ್ಕೇನೆ ಹೋಗ್ಬೇಡಿ. ತುಂಬ ದೊಡ್ಡ ಫ್ರಾಡುಗಳು ಅವ್ರಂತೂ. ದೊಡ್ಡ ಫ್ರಾಡ್ ಜನ ಅವ್ರಂತೂ. ನಂಬಕ್ಕೆ ಹೋಗ್ಬೇಡಿ ಅಜ್ಜಿ. ಯವ್ವ, ನಾವೇನಕ್ಕೆ ನಂಬನಿ? ಆ ಬೊಡೆತದವನ್ನ ಅವಳನ್ನ ಮಾಕನು ನೋಡಕ್ಕಿಲ್ಲ. ನಾವು ವರ್ಷಗಳಾದ್ರೂ ಎಲ್ಲೋ ಹೊಲ್ದತ್ರ ಬಿದ್ದಿರ್ತಾರೆ. ಈಗ ಇಂಥ ಕಂತ್ರಿ ಕೆಲಸ ಮಾಡ್ಕೊಂಡು ಹೋಯ್ತಿರ್ತಾರೆ. ಅಲ್ಲ ನಿನ್ ಲೆಕ್ಕ ಹಾಕು. ಕೇಳಕ್ ಹೋಗಿದ್ದ ದುಡ್ಡ ನಿನ್ನೆ ಹೊಡೆದು ಕಳಿಸ್ಬಿಟ್ರೆ? ಅಜ್ಜಿ, ನನ್ನೇ ಬಡ್ದು ಕಳಿಸ್ಬಿಟ್ರು. ಯಪ್ಪ, ಎಷ್ಟು ನೋವಾಗ್ತೈತೆ ಗೊತ್ತಾಜ್ಜಿ. ನನ್ನ ಕೈಗೆ ಅಷ್ಟೆಲ್ಲ ಹೊಡೆದ್ಬಿಟ್ಟು ಕಳಿಸ್ಬಿಟ್ರು. ನನಗಂತೂ ತುಂಬ ಬೇಜಾರಾಯಿತು. ಏನಪ್ಪ ದುಡ್ಡು ಕೇಳಿದಕ್ಕೆ ಈ ಥರ ಹೊಡೆದ್ಬಿಟ್ರಲ್ಲ ಅಂತ. ನೋಡಿ ಎಲ್ಲ ಹೆಂಗೆ ಹೊಡೆದ್ಬಿಟ್ಟವ್ರು ನನಗೆ ಅಂತ ಹೇಳಿ. ನನಗೆ ಮರ್ಯಾದೆ ಇಲ್ಲ, ಹಂಗೆ ಹೊಡೆದವ್ರೆ. ಥೂ.
ಅಯ್ಯೋ ದೇವ, ಅಯ್ಯೋ ಭಗವಂತ, ಯಾಕೆ ಹಿಂಗೆಲ್ಲ ಮಾಡೋನು ಅಂತ ಹೇಳ್ಬಿಟ್ಟು ನಂಗೆ ಅರ್ಥ ಆಯ್ತಿಲ್ಲ. ಓ ಬುಟ್ಟಾಕತ್ತಾಗಿ ಆಗಿದ್ದಾಗ್ಲಿ ಬುಟ್ಟಾಕಿ ಹಾಂ. ಏನೋ ನಿಂದೇನೋ ಈ ಕೆಲಸ ನೋಡ್ಕೊ ಹೋಗಪ್ಪ, ಬದಿಕಂಡೆ ಅನ್ಕೊಂಡು ನಿನ್ ಕೆಲಸ ನೋಡ್ಕೊ ಹೋಗು. ಸರಿ ಅಜ್ಜಿ. ಹಾಂ, ಹುಷಾರು, ನೀವ್ಯಾರು ನಂಬೇಡಿ. ಹ್ಞೂ, ನನಗಂತೂ ಇಷ್ಟು ಮೋಸ ಮಾಡಿಬಿಟ್ಟವ್ರೆ, ನಿಮ್ಗಂತೂ ಇನ್ನೆಷ್ಟು ಮೋಸ ಮಾಡ್ತಾರೇನೋ. ಇನ್ನು ಕರ್ಸ್ಕೊಂಡು ಎಲ್ಲ ಹುಡುಗರ್ಗು ಇನ್ನೂ ಚೆನ್ನಾಗಿ ಮೋಸ ಮಾಡ್ತಾರೆ ಅಂತ ಅನ್ನಿಸ್ತೈತೆ. ಹಬ್ಬಬ್ಬಬ್ಬಬ್ಬ, ಅಂಥ ಮೋಸ್ಕರ ಹೆಣ್ಣುಗಳ್ನ ನಾನಂತೂ ನೋಡೇ ಇಲ್ಲ. ಸಖತ್ ಮೋಸ್ಗಾರರು, ಸಖತ್ ಮೋಸ್ಗಾರರು. ಓ ಇಷ್ಟು ಹೇಳಿದ್ಮೇಲೆ ನಂಬ್ತೀವಿ ನಾವು? ನಂಬಕಿಲ್ಲಪ್ಪ, ನಾವು ನಂಬಕಿಲ್ಲ. ನೀನು ಹೋಗಿ ಸುಮ್ಕೆನೆ. ಯಾಕೆ ಸುಮ್ಕೆನೆ ಹೊಂಟ್ ಬಿಡು. ಊರವ್ರಿಗೆಲ್ಲ ಇಸ್ಯ ಗೊತ್ತಾಯ್ತದಲ್ಲ, ಇನ್ನು ಯಾರು ನಂಬ್ದರು ಇಂಥ ಕಂತ್ರಿ ಕೆಲಸ ಮಾಡಕ್ಕೆ ಹಿಡ್ಕೊಂಡವ್ರೆ ಅಂತ ನಮಗೂ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತಲ್ಲ ಎಲ್ಲನೂ. ಯಪ್ಪ ದೇವ್ರೆ. ಹಾಂ, ಸರಿ ಸರಿ ಆಯಿತು. ಹೋಗಪ್ಪ, ಹುಷಾರಾಗಿ ಹೋಗಿ ನಿನ್ನ ದೇಶಕ್ಕೆ ನೀನು ಸೇರ್ಕೊಬಿಡು. ನಮ್ಮ ದೇಶದಾಗ ಒಬ್ಬೊಬ್ರು ಹಿಂಗೇನೆ, ನಮ್ಮ ದೇಶದಾಗೆಲ್ಲ ಒಳ್ಳೆರೇನೆಯ, ಆದರೆ ನಮ್ಮೂರಾಗ ಇವಳು ಹಬ್ಳೆನೆಯ ಹಿಂಗೆ. ಆಮೇಕಿನ ದೇಶದ ಬಗ್ಗೆ ಮಾತಾಡಬೇಡ ನೀನು, ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಇವಳು ಹಬ್ಳಿಂಗ ಅಷ್ಟೇನೆಯ. ಹಾಂ ಸರಿ ಅಜ್ಜಿ. ಆ ಹುಡುಗ ನನಗೂ ಹೇಳ್ದ, ಅಲ್ಲ ಈ ಮಮತಿ ಅವ್ರಿಗೆ ಏನು ಬಂದಿರೋ ದೊಡ್ಡಪ್ಪತ್ತು ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ಈ ಬಣ್ಣ ಈ ಮಳ್ಳಿ ಆಟ ಆಡ್ಕೊಂಡು ದುಡ್ಡು ಕಿತ್ಕೊಳಕ್ಕೆ ಶುರು ಮಾಡ್ಕೊಂಡವ್ರಲ್ಲ. ಆ ಕಿತ್ಕೊಂಡಿರೋ ದುಡ್ಡೆಲ್ಲ ಎಲ್ಲಿ ಮಡಿಕತ್ತಾರೆ ಅಂತ ಇನ್ನೂ ಗುಡಿಸ್ಲನಾಗೆ ಅವ್ರಂತೆ. ಇಂಥವೆಲ್ಲ ಮಾಡ್ಬೋದೆ ಅಂತ. ಕಳ್ಳಾಟಗಳಾಡ್ಕೊಂಡು ಕಳ್ಳಿದ್ ಮಾಡ್ಕೊಂಡು ದುಡ್ಡು ಸಂಪಾದನೆ ಮಾಡಿದ್ದೆಲ್ಲ ಉಳಿದಿತ್ತೇನಕ. ಆ ಹುಡುಗನ್ ನೋಡ ನನಗಂತೂ ಅಯ್ಯೋ ಅಂತ ಅನ್ನಿಸ್ತದೆ. ನನಗಂತೂ ನಮ್ಗನ್ಸಕ್ಕಿಲ್ವಾ? ನಮಗೂ ಅಯ್ಯಯ್ಯೋ ಅಂತ ಅನ್ನಿಸ್ತದೆ. ನಮ್ಗೂನು ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಹುಡುಗನ್ ನೋಡಿದ ತಕ್ಷಣ. ಈ ಮಮತಿ ಮಗಳು ನಂಬಕ್ಕಾಗಿಲ್ಲ. ಚೆನ್ನಾಗಿದ್ದ ಹೆಂಗನೋ ಒಳಿಯ ಅವನ ಜೊತೆ ಹೆಂಗನೂ ಹೊಂದ್ಕೊಂಡು ಸಂದಕ್ಕಿರೋದು ಬಿಟ್ಬಿಟ್ಟು ಈ ಬೇವರ್ಸಿ ಆಟ ಆಡಕ್ಕೆ ನಿಂತ್ಕೊಬಿಟ್ಲು ಅಂತ ಹೇಳ್ಬಿಟ್ಟು ಅಯ್ಯೋ ಹುಟ್ಟು ಲೋಪರಗಳು ನಡಿಯಾಕ ಸರಿ ಇಲ್ಲ. ಅಮ್ಮ ಮಗಳು ಇಬ್ರು ಅವತ್ತಿಂದನೂ ಹಂಗೇನೇ. ಆ ಅಮ್ಮ ಅಜ್ಜಿ ಇದ್ಲಲ್ಲ, ಆ ಅಜ್ಜಿ ಬದುಕಿರೋ ಗಂಟ ಹಂಗೊಂಚೂರು ನಡೀತು ಮನೆ. ಆ ಅಜ್ಜಿ ಸತ್ತ ಮೇಲಂತೂ ಮುಗೀತಾ ಮನೆ. ಆ ಮನೆಯೇ ಸರ್ವನಾಶ ಆಗೋಯ್ತು. ಥೂ ಯಪ್ಪ, ಅಮ್ಮನ ಎಟ್ಗಿದ್ದಿದ್ರೆ ಮಗಳೇ ಯಾಕೆ ಹಿಂಗಾಗಳು. ಆ ಸಾವುಕಾರನ್ನ ಮಗನೊಂದ್ಸಲ ಕಟ್ಕೊಂಡಿದ್ಲು. ಕಟ್ಕೊಂಬಿಟ್ಟು ಆಮೇಗಿಂದ ಓಡ್ ಬಂದ್ಬಿಟ್ಟು ಇವ್ನು ಯಾವನ್ನೋ ಕಟ್ಕೊಂಡ್ಲು. ಈಗ ಮದುವೆ ಮಾಡ್ಕೊಂಡವಳಲ್ಲಪ್ಪ ಹುಡುಗಿ ಶಾಂತ, ಮದುವೆ ಮಾಡ್ಕೊಂಡ್ರಣ್ಣ. ಅದಾದ್ಮೇಲೆ ಇವಾಗ ಇವ್ನಿಂದ ಬಿದ್ದಿರೋದು ಲೆಕ್ಕ ಕಾಸೈತಿ ಅಂತ. ಉಗಿರಿ ಮಕ್ಕೆ ಇನ್ನೊಂದು ಕಿತ ಮಂತಾಕ್ ಬಂದ್ರಿ. ನಡೀರಿ ಹೋಗೋಣ. ಥೂ ಯಪ್ಪ ನಮ್ಮ ಅಕ್ಕಪಕ್ಕನೇ ಅಂತೆಂಥ ಜನ ಇರ್ತಾರೆ ಕಣಕ್ಕ.